ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರೆ ನಾವು ಅಮ್ಮನ ಮನೆಗೆ ಬಂದಿದ್ವಿ. ಆ್ಯಂಡ್ ಅಮ್ಮನ ಮನೆಯಲ್ಲಿ ಜಾಸ್ತಿ ದಿನ ಇದ್ದಿಲ್ಲ, ಹಾಗಾಗಿ ವಿಡಿಯೋಗಳು ಕೂಡ ಅಷ್ಟೊಂದು ಮಾಡ್ಕೊಂಡಿಲ್ಲ ನಾನು. ಆ್ಯಂಡ್ ಬಂದ ಕೂಡಲೇ ನನ್ನ ಅಹಾನ್ ಏನು ಮಾಡ್ತಾ ಇದ್ದಾನೆ ಅಂದರೆ, ಇಲ್ಲಿ 2 ಗೋಟನ್ನ ನೋಡ್ತಾ ಇದ್ದಾನೆ. ಇದು ಏನಂದರೆ, ನಾನು ಲಾಸ್ಟ್ ಡೆಲಿವರಿ ಆಗಿತ್ತಲ್ಲ ಆ ಟೈಮಲ್ಲಿ ತೊಗೊಂಡು ಬಂದಿರೋದು. ಅವಾಗ ಚಿಕ್ಕದಾಗಿ ಮರಿ ಇತ್ತು. ಅಹಾನ್ ಎಲ್ಲ ಕಡೆ ಇದನ್ನು ಸುತ್ತಾಡಿಸ್ತಾ ಇದ್ದ, ಅಮ್ಮನ ಜೊತೆ ಹೋಗಿ ಹುಲ್ಲೆಲ್ಲ ತೊಗೊಂಡು ಬಂದು ಹಾಕ್ತಾ ಇದ್ದ. ಹಾಗಾಗಿ ತುಂಬ ಅಟ್ಯಾಚ್ಮೆಂಟ್ ಅವನಿಗೆ ಇದ್ರ ಜೊತೆ. ಆದರೆ ಇವಾಗ ಸ್ವಲ್ಪ ದೊಡ್ಡದಾಗಿದೆ, ಭಯನೂ ಇದೆ ಅವನಿಗೆ, ಹೇಗೆ ಮುಟ್ಟೋದು ಏನಾದರೂ ಮಾಡಿಬಿಟ್ರೆ ಅಂತ. ಅಂದರೆ ಇಲ್ಲಿ ಎಲ್ಲ ಬ್ಯಾಂಗ್ಳೂರಲ್ಲಿ ಅಷ್ಟೊಂದು ಪ್ರಾಣಿಗಳನ್ನು ಮುಟ್ಟೋದಿಲ್ಲಲ್ಲ, ಸಡನ್ನಾಗಿ ಅವ್ನು ಮುಟ್ಟೋದಕ್ಕೆ ಭಯ. ಹಾಗೆ ಅವನೇ ನೋಡ್ಕೊಂಡಿರೋದ್ರಿಂದ ಅದರ ಮೇಲೆ ಒಂದು ಅಟ್ಯಾಚ್ಮೆಂಟ್ ಅವನಿಗೆ. ಹೇಗೆ ಅದು ನಾನೇ ನೋಡ್ಕೊಂಡಿರೋದು ಹಾಗೆ ಹೀಗೆ ಅಂತ. ಸೊ ಇವಾಗ ಇಲ್ಲಿ ಅದನ್ನು ಮಾತಾಡಿಸ್ತಾ ಇದ್ದಾನೆ ಅವನಿಗೊಂಥರ ಖುಷಿ. ಇದು ನೆಕ್ಸ್ಟ್ ಡೇ, ನಾವಿವತ್ತು ಬ್ಯಾಂಗ್ಳೂರಿಗೆ ಹೊರಡೋದು. ನಾವು ಬ್ಯಾಂಗ್ಳೂರಿಗೆ ಬರ್ತಾ ಇದ್ದೀವಿ ಅಂದರೆ ಅಮ್ಮ ನಮಗೆ ಸ್ವಲ್ಪ ಕಟ್ಟಿರ್ತಾರೆ ಏನೇನು ತಗೊಂಡು ಹೋಗೋದಕ್ಕೆ, ಅದನ್ನೆಲ್ಲ ಮುಂಚೆನೇ ರೆಡಿ ಮಾಡ್ತಾರೆ. ಅಂದರೆ ತೆಂಗಿನಕಾಯಿ ಜಾಸ್ತಿ ನಾವು ತೊಗೊಂಡು ಬರ್ತೀವಿ, ಈ ರೀತಿ ಇದೆಲ್ಲ ಅವ್ರು ಮುಂಚೆನೇ ನಮಗೆ ರೆಡಿ ಮಾಡಿ ಇಡ್ತಾರೆ. ಹಾಗೆ ಬೆಳಗ್ಗೆನೇ ನನಗೊಂದು ಕೆಲಸ ಕೊಟ್ಟಿದ್ದಾರೆ. ಮನೆಯಲ್ಲಿ ತರಕಾರಿ ಕೆಲವೊಂದೊಂದು ಬೆಳೀತಾರೆ, ಅದರಲ್ಲಿ ಸೋರೆಕಾಯಿನ ತಗೊಂಡು ಹೋಗು ಅಂತ ಹೇಳ್ತಾಯಿದ್ರು. ಮಗುಗೆ ಒಳ್ಳೆಯದು, ಅದನ್ನು ತಗೊಂಡು ಹೋಗು, ನೀನೇ ಕಟ್ ಮಾಡ್ಕೊ ಅಂತ ಹೇಳಿ ನನ್ನನ್ನೇ ಕಟ್ ಮಾಡೋದಕ್ಕೆ ಕಳಿಸಿದ್ದಾರೆ. ನಾನು ತೋಟಕ್ಕೆ ಬರೋದೇ ಅಂದರೆ, ಈ ತೋಟ ಮಾಡಿದ್ದೆ ನಾವು ರೀಸೆಂಟಾಗಿ. ನಾನು ಕಾಲೇ ಇಟ್ಟಿಲ್ಲ, ಯಾಕಂದರೆ ಪ್ರೆಗ್ನೆನ್ಸಿಯಲ್ಲಿ ಇದೆ. ಅದಾದಮೇಲೆ ಬಾಣಂತನದಲ್ಲಿ ಹೊರಗಡೆ ಎಲ್ಲ ಹೋಗೋದಕ್ಕೆ ಬಿಡೋದಿಲ್ಲಲ್ಲ. ಸೊ ಹಾಗಾಗಿ ತೋಟಕ್ಕೇ ಕಾಲಿಟ್ಟಿಲ್ಲ. ಇವತ್ತೇ ನನ್ನನ್ನು ಕಳಿಸಿರೋದವರು. ಆ್ಯಂಡ್ ನಾನು ಬಂದುಬಿಟ್ಟು ಈ ರೀತಿ ಕಟ್ ಮಾಡ್ತಾ ಇದ್ದೀನಿ ತರಕಾರಿ. ಖುಷಿ ಅನಿಸುತ್ತೆ, ಫ್ರೆಶ್ ತರಕಾರಿ ನಮ್ಮಲ್ಲೇ ಸಿಕ್ಕಿದಾಗ ಎಷ್ಟು ಒಂದು ಒಳ್ಳೆಯದಲ್ವಾ, ಆರೋಗ್ಯಕ್ಕೂ ಒಳ್ಳೆಯದು. ನಮಗೆ ಅಂದರೆ ಇವಾಗ ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ಅನಿಸ್ತಾ ಇದೆ, ಇದರ ವ್ಯಾಲ್ಯೂ ಎಲ್ಲ ಇನ್ನೂ ಜಾಸ್ತಿ ಗೊತ್ತಾಗುತ್ತೆ ನನಗೆ. ಚೆನ್ನಾಗಿರುತ್ತೆ ಜಾಗ ಇದ್ದರೆ, ನಾವು ಕೂಡ ಈ ರೀತಿ ಬೆಳ್ಕೋಬೋದಲ್ವ ಅಂತೆಲ್ಲ ಅನಿಸುತ್ತೆ. ಫೈನಲಿ ಬ್ಯಾಂಗ್ಳೂರು ಹೊರಡೋ ಟೈಮ್ ಬಂತು. ಯಾವತ್ತಿನ ಥರನೇ ಬೇಜಾರು ಅನ್ನಿಸ್ತು, ಆದರೆ ಅವನಿಗೆ ಅಷ್ಟೊಂದೇನು ಈ ಸಲ ಫೀಲ್ ಆಗಿಲ್ಲ. ಯಾಕಂದರೆ ನಾವು ಒಂದೇ ರಾತ್ರಿ ಇದ್ದಿದ್ದು, 2 ದಿವಸ ಏನಾದರೂ ಇದ್ದಿದ್ದರೆ ಮುಖದ ಸಣ್ಣದು ಮಾಡ್ಕೊಳ್ಳೋರು. ನಮಗೆ ಸ್ವಲ್ಪ ಬೇಜಾರಾಗ್ತಾಯಿತ್ತು, ಯಾಕಂದರೆ ರಜೆ ಎಲ್ಲ ಮುಗಿಸಿ ಹೊರಟ್ವಲ್ಲ. ಹಾಗಾಗಿ ಅಜ್ಜಿಗೆ ಅಮ್ಮನಿಗೆ ಬಾಯಿ ಮಾಡಿ ನಾವು ಬ್ಯಾಂಗ್ಳೂರು ಕಡೆ ಹೊರಟ್ವಿ. ಅವಲೊಂಜಿ ಪೋನಾಗೊಂಜಿ ತಿಕ್ಕೊಂಡು ಮುರಾನೆ ಅಂಗಡಿ ದಿಕ್ಕುನೊಂಜಿ ಅಡೆ ಪೋಪೆಂಕ್ಲ ಅಡೆ ಸೈಡ್ ಬಾಯ್ ಬಾಯ್ ಬಂಗಾರಿ. ಹಲೋ ಹಾಯ್, ಇದು ನಾವು ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀವಿ. ಬೇಜಾರು ಅನ್ನಿಸ್ತಾ ಇದೆ ನನಗೆ. ಹಾಗಾಗಿ ಅವಾಗಲೇ ಕೂತಿದ್ದೀವಿ ಕಾರಲ್ಲಿ, ತುಂಬಾ ಹೊತ್ತಾಯಿತು. ನಮ್ಮ ಅಮ್ಮನ ಮನೆ ಪುತ್ತೂರಿಂದ ಸುಳ್ಯ ಹತ್ರ ರೀಚ್ ಆಗ್ತಾ ಬಂದಿದ್ದೀವಿ. ಇವಾಗ ನಾನು ಕ್ಯಾಮ್ರಾ ಆನ್ ಮಾಡಿ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡಿದ್ದೀನಿ ಬೆಳಿಗ್ಗೆ ಚಿಕ್ಕದಾಗಿ, ಬಟ್ ಎನರ್ಜಿ ಇಲ್ಲ, ಯಾಕಂದರೆ ಬೇಜಾರಾಗ್ತಾ ಇದೆ. ಊರಿಗೆ ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀವಿ ಅಂತ. ತುಂಬ ದಿವಸ ಆಯ್ತಲ್ವ, ಅಲ್ಲಿ ಇಲ್ಲಿ ತಿರುಗಾಟ ಒಂಥರ ಚೆನ್ನಾಗಿತ್ತು. ಇನ್ನು ಬ್ಯಾಕ್ ಟು ರೂಟೀನ್ ಶುರು ಆಗುತ್ತೆ. ಹಾಗಾಗಿ ಮೂಡ್ ಆಫ್ ಆಗಿಬಿಟ್ಟಿದೆ ನನಗೆ ಬೆಳಿಗ್ಗೆನೆ. ಈ ಸಲ ಅಂತೂ ರಜದಲ್ಲಿ ಅಲ್ಲಿ ಇಲ್ಲಿ ಹೋಗೋದೇ ಆಯಿತು ನಮ್ಮದು. ಚೆನ್ನಾಗಿತ್ತು, ರೆಸ್ಟ್ಗಿಂತ ಜಾಸ್ತಿ ತಿರುಗಾಟನೇ ಇತ್ತು. ಆ ಮನೆ ಈ ಮನೆ, ಅಲ್ಲಿ ಹೋಗು ಇಲ್ಲಿ ಹೋಗು ಅಂತ ಚೆನ್ನಾಗಿತ್ತು. ಸೊ ಇವತ್ತು ಹೋಗ್ತಾ ಇದ್ದೀವಿ, ಇಯರ್ ಎಂಡಲ್ಲಿ ಇದ್ದೀವಿ, 2024ನ ಎಂಡಲ್ಲಿ ಇದ್ದೀವಿ. ಇನ್ನು ನಾಳೆಯಿಂದ ಚೆನ್ನಾಗಾಗಲಿ ಬರುವಂಥ ವರ್ಷ ಅಂತ ದೇವರಲ್ಲಿ ಕೇಳ್ಕೊಳ್ಳೋದು. ಹಾಗೆ ನಿಮಗೂ ಕೂಡ, ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ, ನಿಮಗೂ ಕೂಡ ನಾಳೆಯಿಂದ ಚೆನ್ನಾಗಾಗಲಿ. ನಿಮ್ಮ ಲೈಫಲ್ಲಿ ಕೂಡ ಒಳ್ಳೊಳ್ಳೆ ಕ್ಷಣಗಳು, ದಿನಗಳು ಎಲ್ಲನೂ ಚೆನ್ನಾಗಾಗಲಿ ಅಂತ ನನ್ನ ಕಡೆಯಿಂದ ನಿಮಗೆಲ್ರಿಗೂ ವಿಶ್ ಮಾಡ್ತೀನಿ. ಸೊ ನೋಡೋಣ, ನಮ್ಮದೇನು ನ್ಯೂ ಇಯರ್ ಸ್ಪೆಷಲ್ ಅಂತ ಏನೂ ಇಲ್ಲ, ಹೀಗೆ ಹೋಗುತ್ತೆ. ಇವತ್ತು ಹೆಂಗಿರುತ್ತೆ ನಾಳೆನೂ ಹಂಗೆ ಇರುತ್ತೆ. ಹಾಗೆ ನನ್ನ ಮಗಳು ಪೇಪರ್ ಓದ್ತಾ ಇದ್ದಾಳೆ. ಪೇಪರ್ ಸಿಕ್ಕಿದೆ ನನ್ನ ಮಗಳಿಗೆ, ಒಂದು ನ್ಯೂಸ್ ಪೇಪರ್ ನೋಡ್ತಾ ಇದ್ದಾಳೆ, ಅವ್ರ ಫೋಟೋಸ್ ಎಲ್ಲ. ಅಣ್ಣ ಏನು ಮಾಡ್ತಾ ಇದೀಯಾ? ಏನಿಲ್ಲ.
ಬ್ಯಾಂಗ್ಳೂರು ಹೋಗಬೇಕಿದ್ರೆ ಅಥವಾ ಬರಬೇಕಿದ್ರೆ ಮಡಿಕೇರಿಯಲ್ಲಿ ಒಂದು ಬ್ರೇಕ್ ತಗೊಳ್ತೀವಿ. ಏನಕ್ಕೆ ಅಂದರೆ ಒಂದು ವೇ ಹೋಗಬೇಕಿದ್ರೆ ನಮಗೆ ತುಂಬಾ ಸ್ಪೈಸಸ್ ಅಂತ ಶಾಪ್ಗಳು ಸಿಗುತ್ತೆ. ಅಂಥ ಒಂದು ಶಾಪಲ್ಲಿ ನಾವು ಚಾಕ್ಲೇಟ್ನ ಬೈ ಮಾಡ್ತೀವಿ. ಪರ್ಟಿಕ್ಯುಲರಾಗಿ ಇಂಥದೇ ಶಾಪ್ ಇದೇ ಶಾಪ್ ಅಂತ ಏನೂ ಇಲ್ಲ, ನಮಗೇನು ಕಣ್ಣಿಗೆ ಕಾಣಿಸುತ್ತೆ ಅಂಥ ಶಾಪಿಗೆ ಹೋಗಿಬಿಟ್ಟು ಬೈ ಮಾಡ್ತೀವಿ. ಚೆನ್ನಾಗಿರುತ್ತೆ, ಹೋಮ್ ಮೇಡ್ ಅಂತ ಹೇಳ್ತಾರೆ, ಹಾಗಾಗಿ ತಗೊಳ್ತೀವಿ. ಅದೊಂದು ಅಭ್ಯಾಸ ಆಗಿಬಿಟ್ಟಿದೆ ಹೋಗಬೇಕಿದ್ರೆ, ಅಂದರೆ ಜರ್ನಿಯಲ್ಲಿ ತಿನ್ನೋದಕ್ಕೆ ಅಥವಾ ಮನೆಯಲ್ಲಿ ಬಂದು ತಿನ್ನೋದಕ್ಕೆ ಕೂಡ ಚೆನ್ನಾಗಿರುತ್ತೆ ಅಂತ ಬೈ ಮಾಡ್ತೀವಿ. ಒಂದು ಕಡೆ ಮಧ್ಯಾಹ್ನದ ಊಟ ಮಾಡಿದ್ವಿ. ಹಾಗೆ ನನ್ನ ಕಾರಲ್ಲಿ ಅವಳಿಗೆ ಅವಾಗವಾಗ ಫ್ರೂಟ್ಸ್ನ ತಿನ್ನಿಸ್ತಾ ಇರ್ತೀನಿ. ಹ್ಯಾಪಿ ನ್ಯೂ ಇಯರ್ ಬಂಗಾರಿ, ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಅಣ್ಣ. ಹ್ಯಾಪಿ ನ್ಯೂ ಇಯರ್ ಅಮ್ಮ. ಥ್ಯಾಂಕ್ ಯು ಬಂಗಾರ. ಹ್ಯಾಪಿ ನ್ಯೂ ಇಯರ್ ಮಹಿನಾ. ಹ್ಯಾಪಿ ನ್ಯೂ ಇಯರ್ ಅಮ್ಮ. ಥ್ಯಾಂಕ್ ಯು ಬಂಗಾರ. ಶುಭಮ್ಮ. 2 ಹಲ್ ಬಂದಿದೆ ನಮಗೆ ನ್ಯೂ ಇಯರಿಗೆ ನೋಡಿ, ಒಂದು ಸ್ವಲ್ಪ ದೊಡ್ಡ, ಒಂದು ಚಿಕ್ಕದು. ನನಗೆ ನ್ಯೂ ಇಯರ್ಗೆ ಏನು ಚೇಂಜಸ್ ಇಲ್ಲ, ಅದೇ ಕೆಲಸ, ಅದೇ ಪಾತ್ರೆ ತೊಳ್ಳಿ, ಅದೇ ಅಡುಗೆ ಮಾಡು, ಅದೇ ಮಕ್ಕಳನ್ನ ನೋಡ್ಕೋ, ಏನೂ ಇಲ್ಲ, ಏನು ಚೇಂಜಸ್ ಇಲ್ಲ. ಹಾಗೆ ನ್ಯೂ ಇಯರ್ ಒಂದು ಸ್ವಲ್ಪ ಕ್ಯಾಲೆಂಡರ್ ಚೇಂಜ್ ಆಗ್ತಾ ಇದೆ ಅಷ್ಟೇ, ಬಿಟ್ಟರೆ ಏನೇನೂ ಚೇಂಜಸ್ ಇಲ್ಲ. ಆ್ಯಂಡ್ ಹೊಸದಾಗಿ ಇರಲಿ, ಚೆನ್ನಾಗಿ ಹೋಗಲಿ ಅಂತ ಮಾತ್ರ ದೇವ್ರ ಹತ್ರ ಕೇಳ್ಕೊಳ್ಳೋದು ಈ ಇಯರ್. ಇದು ನೆನ್ನೆ ತಂದೆ ಟಾಯ್, ಈ ಥರದ್ದು ಇದೆ ಅವನ ಹತ್ರ, ಆದರೂ ಇಂಥದ್ದೇ ಬೇಕು ಅಂತ ಕೇಳ್ತಾನೆ. ತಂದು ಬೆಳಿಗ್ಗೆನೇ ಅಪ್ಪ ಮಕ್ಕಳು ಆಟ ಶುರು ಮಾಡ್ಕೊಂಡಿದ್ದಾರೆ. ಪ್ರತಿ ನ್ಯೂ ಇಯರ್ ಅಂದಾಗ ನಾವು ಕೇಕ್ ಕಟ್ ಮಾಡಿಬಿಟ್ಟು ಸೆಲೆಬ್ರೇಟ್ ಮಾಡ್ತೀವಿ. ಈ ಸಲ ತರಬೇಕು ಅಂತ ಅನಿಸಿಲ್ಲ. ಹಾಗೆ ನೈಟ್ ನಾನು ಪ್ಲ್ಯಾನ್ ಮಾಡಿಕೊಂಡೆ ಒತ್ತು ಶಾವಿಗೆ ಮಾಡೋಣ ಅಂತ. ಒತ್ತು ಶಾವಿಗೆ ಅಂದರೆ ನಾವು ತುಂಬ ಮಾಡಬೇಕು, ನಮಗೆ ಅದು ರಾತ್ರಿ ತನಕ ಅದನ್ನೇ ತಿಂತಾ ಇರೋದು. ಅದರ ಜೊತೆಗೆ ಹಾಲು, ಹಾಗೆ ಚಿಕನ್ ಕರಿ ಕೂಡ ಮಾಡಿದ್ದೆ, ಅದು ಮಧ್ಯಾಹ್ನ ನಂತರ. ಬೆಳಿಗ್ಗೆ ನಾವು ಅದನ್ನು ಹಾಲಲ್ಲೇ ತಿನ್ನೋದು. ಅಹನ ಬೆಳಗ್ಗೆಯಿಂದ ಸಂಜೆ ತನಕ ಅದನ್ನು ಹಾಲಲ್ಲೇ ತಿಂತಾ ಇರ್ತಾನೆ. ಅವನಿಗೆ ಒತ್ತು ಶಾವಿಗೆ ಮತ್ತು ತೆಂಗಿನಕಾಯಿ ಹಾಲು ಅಂದರೆ ತುಂಬ ಇಷ್ಟ. ಈ ಒಂದು ಶಾವಿಗೆ ನಮಗೆ ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ ತನಕ ಇತ್ತು. ಆ್ಯಂಡ್ ಈ ರೀತಿಯೇ ನಾನು ಮಾಡೋದು, ಸ್ವಲ್ಪ ಜಾಸ್ತಿನೇ ಮಾಡಿಬಿಡ್ತೀನಿ. ಮಗಳಿಗೂ ಕೂಡ ಸ್ವಲ್ಪ ಅದರಿಂದ ತಿನ್ನಿಸ್ದೆ. ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡುವಾಗೆಲ್ಲ ನಮ್ಮನ್ನೇ ನೋಡ್ತಾ ಇರ್ತಾಳೆ, ಹಾಗಾಗಿ ಸ್ವಲ್ಪ ತಿನ್ನಿಸ್ತೀನಿ. ಅವಳಿಗೂ ಕೂಡ ಏನೋ ಇದು ಹೊಸದಾಗಿದೆ ಅಲ್ವಾ ಅಂತ ನೋಡ್ತಾ ಇದ್ಲು ಮುಖನ. ನಮ್ಮ ನ್ಯೂ ಇಯರ್ ಈ ರೀತಿ ಸ್ವೀಟ್ ತಿಂದು ಆರಂಭ ಮಾಡಿದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಕ್ಕೊಂದು ಲೈಕ್ ಕೊಡಿ, ಕಾಮೆಂಟ್ ಕೂಡ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.